ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಿಟೈಲ್ ಮ್ಯಾನೇಜ್ಮೆಂಟ್ ಏನಿದೆ, ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಏನಿದೆ, ಸೊ ಅವ್ರಿಗೆ ಯಾವೆಲ್ಲ ಚಾಪ್ಟರ್ಲಿ ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ರಿಟೈಲ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಬೆಂಗಳೂರು ಯೂನಿವರ್ಸಿಟಿ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಯಾರೆಲ್ಲ ರಿಟೈಲ್ ಮ್ಯಾನೇಜ್ಮೆಂಟ್ ಇದೆ ಅವ್ರಿಗೆ ಮಾತ್ರ. ಸೊ ಇಲ್ಲಿ ಫಸ್ಟ್ ಯೂನಿಟ್ ಅಂತ ಬಂದಾಗ ಇಂಟ್ರೊಡಕ್ಷನ್ ಟು ರಿಟೈಲಿಂಗ್ ಏನಿದೆ, ಸೊ ಈ ಒಂದು ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಇರುತ್ತೆ. ಸಮ್ ಟೈಮ್ 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ತಕ್ಕಂಥ ಚಾನ್ಸಸ್ ಈ ಚಾಪ್ಟರ್ ಇರುತ್ತೆ. ಸೊ ನಿಮಗೆ ಮಿನಿಮಮ್ ಸೆಕ್ಷನ್ ಬಿ ಒಂದು ಇರುತ್ತೆ, ಸೆಕ್ಷನ್ ಸಿ ಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ ದೀಸ್ ಆರ್ ದ ಮೇಜರ್ ಟಾಪಿಕ್ಸ್. ಈ ತರ ಕ್ವಶನ್ಸ್ ನಿಮಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ರಿಟೈಲಿಂಗ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದಿ ಗ್ರೋತ್ ಆಫ್ ರಿಟೇಲ್ ಬಿಸ್ನೆಸ್ ಇನ್ ಇಂಡಿಯಾ, ಇಟ್ ಈಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಸಲ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ ಬಂದಿದ್ದಾರೆ. ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದಿ ಗ್ರೋತ್ ಆಫ್ ರಿಟೇಲ್ ಬಿಸ್ನೆಸ್ ಅಥವಾ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ರಿಟೇಲ್ ಬಿಸ್ನೆಸ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಸೆಕ್ಷನ್ ಸಿ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಥಿಯರೀಸ್ ಆಫ್ ರಿಟೈಲ್, ಇದು ಕೂಡ ಕ್ವಶನ್ ಸೆಕ್ಷನ್ ಬಿ ಬೇಕಾದ್ರೆ ಕೇಳ್ಬೋದು, ಸೆಕ್ಷನ್ ಸಿ ಬೇಕಾದ್ರೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಪೇಸ್ ಆಫ್ ರಿಟೇಲ್ ಲೈಫ್ ಸೈಕಲ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೈಲಿಂಗ್ ಏನಿದೆ, ಅದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಕ್ವಶನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೈಲಿಂಗ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ರಿಟೈಲಿಂಗ್ ಅಲ್ಲಿ ಯಾವೆಲ್ಲ ಟೈಪ್ಸ್ ಆಫ್ ರಿಟೈಲಿಂಗ್ ಇದೆ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿ ಗೆ ಬೇಕಾದ್ರೆ ಕೇಳ್ಬೋದು. ಸೊ ಹಾಗಾಗಿ ಇಷ್ಟು ಟಾಪಿಕ್ಸ್ ಏನಿದೆ, ಸೊ ಈ ಒಂದು ಟಾಪಿಕ್ಸ್ ಅನ್ನ ನೀವು ಗಮನ ಇಟ್ಟು ಓದ್ಕೊಳ್ಳಿ. ಇದರಲ್ಲಿ ನೀವು ಒಂದು ಕ್ವಶನ್ ಸೆಕ್ಷನ್ ಬಿ, ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದು ಫಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥ ಟಾಪಿಕ್ಸ್. ಯೂನಿಟ್ ಸೆಕೆಂಡ್ ಬಂದು ಕನ್ಸ್ಯೂಮರ್ ಬಿಹೇವಿಯರ್ ಇನ್ ರಿಟೇಲ್ ಬಿಸ್ನೆಸ್. ಕನ್ಸ್ಯೂಮರ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದು. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದಾಗ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ರೆ, ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ನ ಇಂಪಾರ್ಟೆನ್ಸ್ ಏನೇನಿದೆ ಅಂತ ಬೇಕಾದ್ರೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಸ್ಟೇಜಸ್ ಇನ್ ಬೈಯಿಂಗ್ ಡಿಸಿಷನ್ ಪ್ರೋಸೆಸ್, ಅಂದ್ರೆ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಸ್ಟೇಜಸ್ ಇದೆ ಕೇಳ್ಬೋದು. ಸೆಕ್ಷನ್ ಸಿ ಗೆ ಲಾಸ್ಟ್ ಇಯರ್ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. And explain the factors affecting on consumer behavior. This is a very very most important question. ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಎಕ್ಸ್ಪ್ಲೈನ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಸೆಕ್ಷನ್ ಸಿ ಕೇಳ್ಬೋದು. Then explain the factors to be considered preparing business plan. This question is also section C ಗೆ ನೀವು ಕೇಳ್ಬೋದು, ಅಥವಾ ರೈಟ್ ಎ ಫಾರ್ಮ್ಯಾಟ್ ಆಫ್ ಬಿಸ್ನೆಸ್ ಪ್ಲಾನ್ ಅಂತ ಸೆಕ್ಷನ್ ಬಿ ಗೆ ಕೇಳ್ಬೋದು. ಬಟ್ ಈ ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಸೊ ಈ ಮೂರು ಟಾಪಿಕ್ ಅಲ್ಲಿ ಒಂದು ಟಾಪಿಕ್ ನಿಮಗೆ ಸೆಕ್ಷನ್ ಸಿ ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂಡ್ ಸೆಕ್ಷನ್ಸ್ ಬಿ ಬಂದ್ರೆ ಎಕ್ಸ್ಪ್ಲೈನ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಟೇಲ್ ಪ್ಲಾನಿಂಗ್ ಪ್ರೋಸೆಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಈ 5 ಟಾಪಿಕ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಒಂದು ಕ್ವಶನ್ ಸೆಕ್ಷನ್ ಬಿ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಅಂಡ್ ಯೂನಿಟ್ 3 ಬಂದು ರಿಟೇಲ್ ಆಪರೇಷನ್ಸ್ ಅಂತ. ಸೊ ಈ ಒಂದು ರಿಟೇಲ್ ಆಪರೇಷನ್ಸ್ ಅಲ್ಲಿ ಸೊ ನಾನು ಗೆಸ್ ಮಾಡಿರೋದು ಈ 3 ಟಾಪಿಕ್ ಅನ್ನ ಮಾತ್ರ ಗೆಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಒಂದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಲೊಕೇಶನ್ ಆಫ್ ಸ್ಟೋರ್. ಸೊ ಸ್ಟೋರ್ ಎಲ್ಲಿ ನೀವು ಸ್ಟೋರ್ಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀರಾ, ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಲೊಕೇಶನ್ ಆಫ್ ಸ್ಟೋರ್ಗೆ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿ ಗೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ವಿಜುವಲ್ ಮರ್ಚೆಂಡೈಸಿಂಗ್ ಬಗ್ಗೆ ಕೇಳ್ಬೋದು. ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸ್. ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ವಿಜುವಲ್ ಮರ್ಚೆಂಡೈಸಿಂಗ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿ ಗೆ ಕೇಳ್ಬೋದು. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ವಿಜುವಲ್ ಮರ್ಚೆಂಡೈಸಿಂಗ್ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಗುಡ್ ಸ್ಟೋರ್ ಲೇಔಟ್ ಫಾರ್ ರಿಟೇಲ್ ಶಾಪ್. ದಿಸ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸೆಕ್ಷನ್ ಸಿ. ಗುಡ್ ಸ್ಟೋರ್ ಲೇಔಟ್ ಏನಿರುತ್ತೆ ಅದರ ಒಂದು ಫೀಚರ್ಸ್ ಏನೆಲ್ಲ ಇರಬೇಕು ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಯೂನಿಟ್ ಅಲ್ಲೂ ಕೂಡ ನಿಮಗೆ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲೂ ಕೂಡ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಬಂದು ಯೂನಿಟ್ 4 ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಜನರಲ್ ಆಗಿ ಒಂದು ಕ್ವಶನ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ P7 ಪೀಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅನ್ನ ಕೇಳಬಹುದು, ಒಂದು ಜನರಲ್ ಆಗಿರ್ತಕ್ಕಂಥ ಕ್ವಶನ್. ಅಂಡ್ ರೈಟ್ ಎ ನೋಟ್ ಆನ್ ಡಿಸಿಷನ್ ರಿಲೇಟಿಂಗ್ ಟು ಸೆಲೆಕ್ಷನ್ ಆಫ್ ಗೂಡ್ ಅಂಡ್ ಡೆಲಿವರಿಂಗ್ ಆಫ್ ಸರ್ವಿಸಸ್ ಇನ್ ರಿಟೇಲಿಂಗ್ ಅಲ್ಲಿ ಏನು ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ರಿಟೇಲ್ ಪ್ರೈಸಿಂಗ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಬೀರುತ್ತೆ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಪ್ರೈಸಿಂಗ್ ಅಂಡ್ ವೇರಿಯಸ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಅನ್ನ ಸೆಕ್ಷನ್ ಸಿ ಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮೀಡಿಯಾ ಇನ್ ರಿಟೇಲ್ ಪ್ರಮೋಷನ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಒಂದು ಜನರಲ್ ಆಗಿ ಬಂದಾಗ ಎಕ್ಸ್ಪ್ಲೈನ್ ದ ಪ್ರಮೋಷನಲ್ ಸ್ಟ್ರಾಟಜೀಸ್ ಇನ್ ರಿಟೇಲಿಂಗ್, ಏನೆಲ್ಲ ಪ್ರಮೋಷನಲ್ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡಬಹುದು ಅಂತ ಸೆಕ್ಷನ್ ಬಿ ಗೆ
ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಇಷ್ಟು ಟಾಪಿಕ್ ಯೂನಿಟ್ 4 ಅಲ್ಲಿ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯೂನಿಟ್ 4 ಇಂದ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಸಿಗುತ್ತೆ. ಅಂಡ್ ಯೂನಿಟ್ 5 ಬಂದು ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ರಿಟೈಲಿಂಗ್ ಅಂತ. ಸೊ ಇಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆ, ಸೊ ರಿಟೈಲಿಂಗ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅಂತ ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ಆಫ್ ಇ ರಿಟೈಲಿಂಗ್, ಅಂದ್ರೆ ಎಲೆಕ್ಟ್ರಾನಿಕ್ ರಿಟೈಲಿಂಗ್ ಅಥವಾ ಇ ಬಿಸ್ನೆಸ್ ಅಥವಾ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿ ಬೇಕಾದ್ರೆ ಕೇಳ್ಬೋದು. ಅಂಡ್ ಅಥವಾ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಇ ರಿಟೈಲಿಂಗ್, ಇ ಕಾಮರ್ಸ್, ಇ ಬಿಸ್ನೆಸ್ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಅನ್ನ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಸೋಷಿಯಲ್ ಇಶ್ಯೂಸ್ ಇನ್ ರಿಟೈಲಿಂಗ್, ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥದ್ದು ಏನೆಲ್ಲ ಸೋಷಿಯಲ್ ಇಶ್ಯೂಸ್ ಇದೆ ರಿಟೈಲಿಂಗ್ ಅಲ್ಲಿ ಅಂತ ಬೇಕಾದ್ರೆ ಸೆಕ್ಷನ್ ಬಿ ಗೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ರಿಟೈಲಿಂಗ್, ಸೊ ಇದು ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ರಿಟೇಲ್ ಬಿಸ್ನೆಸ್ ಮೇಲೆ ಏನೆಲ್ಲ ಇಂಪ್ಯಾಕ್ಟ್ ಆಗಿದೆ ರೈಟ್ ಬರೀರಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಓವರ್ ಆಲ್ ಇರ್ತಕ್ಕಂಥದ್ದು. ಸೊ 5 ಯೂನಿಟ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಯೂನಿಟ್ ಅಲ್ಲೂ ಕೂಡ ಒಂದು ಕ್ವಶನ್ ಸೆಕ್ಷನ್ ಬಿ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಇರುತ್ತೆ. ಸೊ ಇದು ಓವರ್ ಆಲ್ ಮ್ಯಾನೇಜ್ಮೆಂಟ್ ಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.